ತಾಲೂಕಿನ ಕಾಶಿಪುರ ಗ್ರಾಮದ ಶ್ರೀ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಇದೇ ಮೊದಲ ಬಾರಿಗೆ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕ ಪ್ರದರ್ಶನವನ್ನು ಏಪ್ರಿಲ್ 23ರಂದು ಸಂಜೆ 7:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಿಕ್ಷಕ ಹಾಗೂ ಮುಖಂಡರಾದ ನಂಜೇಗೌಡ ತಿಳಿಸಿದರು. ನಾಟಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸದ ಶ್ರೇಯಸ್ ಪಟೇಲ್ ನೆರವೇರಿಸಲಿದ್ದು, ಶಾಸಕ ಎ ಮಂಜು ಅವರು ಅಧ್ಯಕ್ಷತೆ ವಹಿಸುವರು. ಮಾಜಿ ಶಾಸಕ ಎಟಿ ರಾಮಸ್ವಾಮಿ, ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡರಾದ ಕೃಷ್ಣೇಗೌಡ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ ಗೌಡ ಇನ್ನಿತರೆ ಮುಖಂಡರು ಭಾಗವಹಿಸುವರು ಎಂದರು. ವಿಶೇಷವಾಗಿ ಗ್ರಾಮೀಣ ಕಲೆಗಳು, ಪೌರಾಣಿಕ, ಧಾರ್ಮಿಕ ವಿಚಾರಧಾರೆಗಳನ್ನು ಯುವಜನತೆ ಮೈಗೂಡಿಸಿಕೊಳ್ಳುವಲ್ಲಿ ನಿರ್ಲಕ್ಷ್ಯ ಮನೋಭಾವನೆಯನ್ನು ತೋರುತ್ತಿರುವ ಸಂದರ್ಭದಲ್ಲಿ ನಮ್ಮ ಗ್ರಾಮದ 5 ಮಂದಿ ಪದವೀಧರರು, 3 ಮಂದಿ ನೌಕರರು ಹಾಗೂ ಊರಿನ ಹಿರಿಯರು ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದಾರೆ. ಇದು ಯುವಜನತೆಯಲ್ಲಿ ಸಂಸ್ಕೃತಿಯನ್ನು ಮೂಡಿಸುವಂತಾಗಿದೆ. ನಮ್ಮ ಗ್ರಾಮದ ಸುತ್ತಮುತ್ತಲ ಗ್ರಾಮಗಳಾದ ಹೆಂಟಗೆರೆ ಕೊಪ್ಪಲು, ರಾಗಿಬೈಚನಹಳ್ಳಿ, ನೇಗೆರೆ, ಗೌರಿಕೊಪ್ಪಲು ಗ್ರಾಮಗಳ ಕಲಾಭಿಮಾನಿಗಳು ನಾಟಕವನ್ನು ವೀಕ್ಷಣೆ ಮಾಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಅವರು ಮನವಿ ಮಾಡಿದರು. ನಾಟಕ ನಿರ್ದೇಶಕರಾದ ಬಸವರಾಜು, ಕಲಾವಿದರಾದ ಸ್ವಾಮಿಗೌಡ, ನಾಗರಾಜು, ರಾಕೇಶ್ ಇತರರು ಇದ್ದರು. ಅರಕಲಗೂಡು ತಾಲೂಕು ಕಸ್ಬಾ ಹೋಬಳಿ ಕಾಶಿಪುರ ಗ್ರಾಮದಲ್ಲಿ ದಿನಾಂಕ 23/4/2025 ಬುಧವಾರ ಸಂಜೆ 7:30ಕ್ಕೆ ಕಾಶಿಪುರ ಗ್ರಾಮದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಕಾಶಿಪುರದ ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲಿ ಅಭಿನಯಿಸುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಹಾಸನ ಜಿಲ್ಲೆಯ ಸಂಸದರಾದಂತಹ ಶ್ರೇಯಸ್ ಎಂ ಪಟೇಲ್ರವರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅರಕಲಗೂಡು ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶ್ರೀ ಎ ಮಂಜೂರವರು ವಹಿಸಿಕೊಳ್ತಿದ್ದಾರೆ. ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ಡಾಕ್ಟರ್ ಎಟಿ ರಾಮಸ್ವಾಮಿಯವರು, ಮಾಜಿ ಶಾಸಕರು, ಅರಕಲಗೂಡು ವಿಧಾನಸಭಾ ಕ್ಷೇತ್ರ, ಹಾಗೂ ಶ್ರೀ ಕೃಷ್ಣೇಗೌಡರು, ಸಮಾಜ ಸೇವಕರು, ಮತ್ತು ಶ್ರೀ ಲಕ್ಷ್ಮೀ ಕ್ರಸ್ಸರ್ ಮಾಲೀಕರು ಮುದುಗನೂರು ಮತ್ತು ಕಾಂಗ್ರೆಸ್ ಮುಖಂಡರು ಕೂಡ, ಹಾಗೆ HP ಶ್ರೀಧರ್ ಗೌಡರು ಕಾಂಗ್ರೆಸ್ ಮುಖಂಡರು, ಹಾಗೂ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರು, ವಿಧಾನಸಭಾ ಕ್ಷೇತ್ರ ಅರಕಲಗೂಡು, ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ, ಇದಲ್ಲದೆ ಇನ್ನೂ ಹಲವಾರು ಮುಖ್ಯ ಅತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಈ ಸುತ್ತಮುತ್ತಲ ಗ್ರಾಮಸ್ಥರಾದಂತಹ ಕಾಶಿಪುರ, ರಾಗಿಬೈಚನಹಳ್ಳಿ, ಚೋಳನಹಳ್ಳಿ, ನೈಗೆರೆ, ನೇರ್ಲಹಳ್ಳಿ, ಅದೇ ರೀತಿ ಹೆಂಟಗೆರೆ, ಅರಕಲಗೂಡಿನ ಸ್ಥಳೀಯ ಎಲ್ಲರೂ ಕೂಡ ಬಂದು, ಗೌರಿಕೊಪ್ಪಲು ಇಂತಹ ಒಂದು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಬಂದು ಈ ಒಂದು ನಾಟಕವನ್ನು ವೀಕ್ಷಣೆ ಮಾಡಿ, ವಿದ್ಯಾವಂತರು ಕೂಡ ಈ ಒಂದು ಪೌರಾಣಿಕ ನಾಟಕಗಳಲ್ಲಿ ಆಸಕ್ತಿಯನ್ನು ತೋರ್ತಾ, ನಾವು ಬರೀ ವಿದ್ಯಾಭ್ಯಾಸ ಮಾಡೋದೇ ಅಂತ ಮುಖ್ಯ, ಅದರ ಜೊತೆಗೆ ಪೌರಾಣಿಕವನ್ನು ಕೂಡ ಅಭಿನಯಿಸುವ ಮೂಲಕ ಈ ಕಥೆಯನ್ನ ಸಾಮಾನ್ಯರಿಗೆ ತಿಳುವಳಿಕೆ ಮಾಡಿ ತಮ್ಮ ಅಭಿನಯವನ್ನು ವ್ಯಕ್ತಪಡಿಸಲಿಕ್ಕೆ ತುಂಬಾ ಮುಂದೆ ಬರ್ತಾ ಇದ್ದಾರೆ. ನಮ್ಮ ನಾಟಕದಲ್ಲೂ ಕೂಡ ಈ BE ಮಾಡಿ ಇಂಜಿನಿಯರಿಂಗ್ ಕೆಲಸ ಮಾಡ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಕೂಡ ಮೊದಲನೇ ಕೃಷ್ಣನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾನೆ. ಅದೇ ರೀತಿ ನಮ್ಮ EO ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂತಹ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂತಹ ರಾಜೇಶ್ ಎಂಬತಕ್ಕಂಥವನು ಮೊದಲನೇ ದುರ್ಯೋಧನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾನೆ. ಅದೇ ರೀತಿ ಬಸ್ ಚಾಲಕರಾದಂತಹ ಹಾಗೂ ದೊಡ್ಡಮದೇವಿ ಕಲಾವೃಂದದ ಅಧ್ಯಕ್ಷರು ಆದಂತಹ ಸತೀಶ್ ರವರು ಕೂಡ ಈ ಒಂದು 2ನೇ ದುರ್ಯೋಧನ ಪಾತ್ರವನ್ನು ಮಾಡೋದ್ರ ಮೂಲಕ, ಹೀಗೆ ಹಲವಾರು ವಿದ್ಯಾವಂತರು ಕೂಡ ಈ ಒಂದು ಪೌರಾಣಿಕ ನಾಟಕದಲ್ಲಿ ಭಾಗವಹಿಸಿ ತಮ್ಮ ಪೌರಾಣಿಕ ಒಂದು ಕಲೆಯನ್ನ ವ್ಯಕ್ತಪಡಿಸಿ ಜನರಿಗೆ ಇದನ್ನ ವಿಸ್ತರಿಸತಕ್ಕಂತಹ ಒಂದು ನಿಟ್ಟಿನಲ್ಲಿ ವಿದ್ಯಾವಂತರು ಆಲೋಚನೆಯನ್ನ ಮಾಡ್ತಕ್ಕಂಥ ಒಂದು ನಿಟ್ಟನ್ನು ನಾವು ನೋಡ್ತಾ ಇದ್ದೀವಿ.